ಫ್ರೆಂಡ್ಸ್, ನಾನು ಈ ವಿಡಿಯೋ ಮಾಡಕ್ಕೆ ಬಂದಿರೋದು 1 BHK 2 BHK ರಾಜೀವ್ ಗಾಂಧಿ ವಸತಿ ನಿಗಮದ್ದು ಪದೇ ಪದೇ 2-3 ಜನ ಮತ್ತೆ ಕಾಮೆಂಟ್ ಮಾಡ್ತಾ ಇದ್ದಾರೆ. ಎಲ್ಲ ಅಪ್ಲಿಕೇಶನ್ ಹಾಕಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು, ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅಂತ ಪದೇ ಪದೇ ಕೇಳ್ತಾ ಇದ್ದಾರೆ. ಅದಕ್ಕೆ ಇದೊಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ. ಈ 1 BHK ಮತ್ತು 2 BHKಗೆ ನೀವು ಹಾಕಬೇಕು ಅಂತ ಯಾವ್ದು ಕಾರು ಹಾಕೊಳ್ಳಿ, ನಿಮ್ಮ ಇಷ್ಟ. ಅದು 1 BHK ಹಾಕೋತೀರಾ, 2 BHK ಹಾಕೋತೀರಾ. ಬಟ್ ಇದಕ್ಕೆ ಬೇಕಾಗಿರೋ ದಾಖಲಾತಿಗಳು ಅಂದರೆ ಮೊದಲನೇದು ರೇಷನ್ ಕಾರ್ಡ್ ಬೇಕು. ರೇಷನ್ ಕಾರ್ಡ್ ಕಂಪಲ್ಸರಿ ಇರಬೇಕು. BPL ಅಥವಾ APL ಇವೆರಡರಲ್ಲಿ ಯಾವ್ದಾದ್ರು ಒಂದು, BPL ಅಥವಾ APL ಇವೆರಡರಲ್ಲಿ ಯಾವ್ದಾದ್ರು ಒಂದಿದ್ರು ಸರಿ. ಮತ್ತು ನಿಮ್ಮದು ವಾಸಸ್ಥಳ ದೃಢೀಕರಣ ಪತ್ರ, ಅಂದರೆ ಅದೊಂದು ತಾಲೂಕು ಆಫೀಸಲ್ಲಿ ಸಿಗುತ್ತೆ. ವಾಸಸ್ಥಳ ದೃಢೀಕರಣ ಪತ್ರ ಮತ್ತು ಇನ್ಕಮು ಕ್ಯಾಸ್ಟ್ ಇರಬೇಕು. ಜೊತೆಗೆ ಆಧಾರ್ ಕಾರ್ಡು ಮತ್ತು ವೋಟರ್ ID ಇದಿಷ್ಟೂ ಕೂಡ ನಿಮ್ಮ ಬೆಂಗಳೂರಲ್ಲೇ ಇರಬೇಕು. ವೋಟರ್ ID, ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ವಾಸಸ್ಥಳ ದೃಢೀಕರಣ ಪತ್ರ, ಇನ್ಕಮು, ಕ್ಯಾಸ್ಟು ಇದಿಷ್ಟು ದಾಖಲಾತಿಗಳು ಬೇಕಾಗುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ನಿಮ್ಮದೊಂದು ಮೊಬೈಲ್ ನಂಬರ್ ಬೇಕು. ಯಾಕೆಂದರೆ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP ಹೇಳಬೇಕು ರಿಜಿಸ್ಟ್ರೇಷನ್ಗೆ. ಅದೊಂದು ಮೊಬೈಲ್ ನಂಬರ್ ಬೇಕಾಗುತ್ತೆ. ಇದೆಲ್ಲ ಆಲ್ರೆಡಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಅಂತೂ ಕೆಲವ್ರ ಹತ್ರ ಆಲ್ರೆಡಿ ಇರುತ್ತೆ, BPL ಆಗಲಿ ಅಥವಾ APL ಆಗಲಿ. ಜೊತೆಗೆ ನೀವು ಹೆಂಗಿದ್ರು ವೋಟರ್ ID ಮಾಡ್ಕೊಂಡಿರ್ತೀರ. ಆಧಾರ್ ಕಾರ್ಡ್ ಅಂತೂ ಪಕ್ಕ ಇದೇ ಇರುತ್ತೆ. ನೀವು ಬೆಂಗಳೂರಿಗೆ ಬಂದು ಒಂದು 5ರಿಂದ 6 ವರ್ಷ ಆಗಿತ್ತು ಅಂತಂದ್ರು ವೋಟರ್ ID, ಆಧಾರ್ ಕಾರ್ಡು ಇದೆಲ್ಲ ಮಾಡ್ಕೊಂಡಿರ್ತೀರ ಪಕ್ಕ. ಇವು 3 ಇದ್ದರೆ ನೀವು ಮಾಡಿಸ್ಬೇಕಾಗಿರೋದು ವಾಸಸ್ಥಳ ದೃಢೀಕರಣ ಪತ್ರ ಮತ್ತು ಇನ್ಕಮು, ಕ್ಯಾಸ್ಟು ಇದಿಷ್ಟು. ಈ 3 ಸರ್ಟಿಫಿಕೇಟ್ ಮಾಡಿಸ್ಬೇಕು. ಈ 3 ಸರ್ಟಿಫಿಕೇಟ ನೀವು ಬೆಂಗಳೂರಿನ ಯಾವ ತಾಲೂಕಿನಲ್ಲಿದ್ದೀರಾ, ಬೆಂಗಳೂರು ಸುತ್ತಮುತ್ತ ಗ್ರಾಮಾಂತರ ತಾಲೂಕು ಸುಮಾರು ಬರ್ತವೆ. ಆ ತಾಲೂಕು ಯಾವ ತಾಲೂಕಿನಲ್ಲಿ ನೀವು ಇರ್ತೀರ ಆ ತಾಲೂಕು ಆಫೀಸ್ಗೆ ಹೋಗಿ ನೀವು ಅರ್ಜಿ ಕೊಟ್ಟರೆ ಸಾಕು. ಒಂದು ಅರ್ಜಿ ಬರುತ್ತೆ, ಅಲ್ಲಿ ತಾಲೂಕು ಆಫೀಸ್ಗೆ ಹೋಗಿ ನೀವು ತಾಲೂಕು ಆಫೀಸ್ಗೆ ಹೋಗಿ ಕೇಳಿ ಇನ್ಕಮ್ ಕ್ಯಾಶ್ ಬೇಕು ಸರ್, ಈ ಥರ ವಾಸಸ್ಥಳ ದೃಢೀಕರಣ ಪತ್ರ ಬೇಕು ಸರ್ ಅಂತ ಹೇಳಿದ್ರೆ ನಿಮಗೆ ಯಾರೋ ಡೀಟೇಲ್ ಹೇಳ್ತಾರೆ. ಅಲ್ಲೇ ಹೋಗಿ ಅಪ್ಲೈ ಮಾಡಿ ಅವ್ರು ತಗೊಳ್ಳಿ. ಅದಷ್ಟು ತಗೊಂಡು ನೀವೇನೇ ಕಂಪ್ಯೂಟರ್ ಸೆಂಟ್ರು ಯಾವುದಾದ್ರು, ಈಗ ಮಾಮೂಲಿ ನೀವು ಜಾಬ್ಗೆ ಯಾವ ಥರ ಗೌರ್ಮೆಂಟ್ ಜಾಬ್ ಆಗ್ಬೋದು, ಅದು ಪ್ರೈವೇಟ್ ಜಾಬ್ ಆಗ್ಬೋದು, ಅದಕ್ಕೆ ಯಾವ ರೀತಿ ನೀವು ಅಪ್ಲೈ ಮಾಡ್ತೀರಾ, ಈ ಮಾಮೂಲಿ ಆನ್ಲೈನಲ್ಲಿ ಅಪ್ಲೈ ಮಾಡ್ತಿರಲ್ಲ ವೆಬ್ಸೈಟ್ಗಳಲ್ಲಿ, ಅದೇ ರೀತಿ ರಾಜೀವ್ ಗಾಂಧಿ ವಸತಿ ನಿಗಮದ್ದು ವೆಬ್ಸೈಟ್ ಇದೆ. ವೆಬ್ಸೈಟಲ್ಲಿ 1 BHK ಬೇಕಾ 2 BHK ಬೇಕಾ ಅದೇ ಎಲ್ಲ ತೋರಿಸುತ್ತೆ. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಯಾವ್ದಾದ್ರು ಬ್ರೌಸಿಂಗ್ ಸೆಂಟರು ಇಲ್ಲ ಯಾವ್ದಾದ್ರು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ನೀವು ಕೇಳಿದ್ರೆ ಈ ಥರ ರಾಜೀವ್ ಗಾಂಧಿ ನಿಗಮದ್ದು ಅಪ್ಲಿಕೇಶನ್ ಹಾಕ್ಬೇಕು ಅಂತ ನಿಮ್ಮ ದಾಖಲಾತಿಗಳೆಲ್ಲ ತಗೊಂಡೋಗಿ ತಗೊಂಡೋದ್ರೆ ಅವರೇ ಅರ್ಜಿ ಹಾಕಿಕೊಡ್ತಾರೆ. ಒಂದು 80 ರೂಪಾಯಿನ 100 ರೂಪಾಯಿನ ತಗೊಳ್ಬೋದು ಅಷ್ಟೇ. ಅದು ತಗೊಂಡು ನಿಮಗೆ ಅರ್ಜಿ ಸ್ವೀಕರಿಸಿದ್ದಾರೆ ಅಂತ ಒಂದು ಇದು ಕೊಡ್ತಾರೆ, ಒಂದು ಸ್ವೀಕೃತಿ ಪತ್ರ ಕೊಡ್ತಾರೆ. ಅದು ಇಟ್ಕೊಳ್ಳಿ. ಅದು ಇಟ್ಕೊಂಡು ಆದಮೇಲೆ ನಿಮಗೆ 2ರಿಂದ 3 ತಿಂಗಳೇನೋ ಆಗ್ಬೋದು. 2ರಿಂದ 3 ತಿಂಗಳಾದಮೇಲೆ ನೀವು ಯಾವ ನಂಬರ್ ಕೊಟ್ಟಿರ್ತೀರೋ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಆ ನಂಬರ್ಗೆ ನಿಮ್ಗೊಂದು ಮೆಸೇಜ್ ಬರುತ್ತೆ. ಇದರಿಂದ ರಾಜೀವ್ ಗಾಂಧಿ ವಸತಿ ನಿಗಮದವ್ರ ವತಿಯಿಂದ ಒಂದು ಬರುತ್ತೆ. ನೀವು 50,000 ಡೆಪಾಸಿಟ್ ಮಾಡಬೇಕು ಅಂತ IDBI ಬ್ಯಾಂಕಲ್ಲಿ ನಿಮ್ಮದು ಒಂದು ಅಕೌಂಟ್ ಓಪನ್ ಆಗುತ್ತೆ. ಅದು ಮೆಸೇಜ್ ಬರುತ್ತೆ ನಿಮಗೆ. ಸೇಮ್ ಮೆಸೇಜ್ ಹೆಂಗೆ ಬರುತ್ತೋ ನಾರ್ಮಲ್ ಮೆಸೇಜು. ಆ ನಾರ್ಮಲ್ ಮೆಸೇಜಲ್ಲಿ ನಿಮ್ಮ ಅಕೌಂಟ್ ನಂಬರು, ನಿಮ್ಮ ಹೆಸರು, ಪೂರ್ತಿ ಡೀಟೇಲು, ಗಾಂಧಿನಗರ ಬ್ರ್ಯಾಂಚ್ ಅವ್ರು ಮಾಡಿಸೋದು. ನೀವು ಯಾವ ಬ್ರ್ಯಾಂಚಲ್ಲಿ ಬೇಕಾದ್ರೆ ಕಟ್ಬೋದು. ಈ ಥರ ಅಪ್ಲಿಕೇಶನ್ ಹಾಕೋದಿರೋದು. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಬೇಕಾದರೆ ರಾಜೀವ್ ಗಾಂಧಿ ಆಫೀಸು ಈ ವಿಧಾನಸೌಧದ ಪಕ್ಕ ಕಾವೇರಿ ಭವನ ಇದೆ. ವಿಧಾನಸೌಧದ ಪಕ್ಕನೇ ಕಾವೇರಿ ಭವನ ಅಂತ ಬಿಲ್ಡಿಂಗ್ ಬರುತ್ತೆ. ಆ ಬಿಲ್ಡಿಂಗಲ್ಲಿ ಅವ್ರದ್ದೇ ಒಂದು ಆಫೀಸ್ ಇದೆ. ರಾಜೀವ್ ಗಾಂಧಿ ವಸತಿ ನಿಗಮದವ್ರದ್ದೇ ಒಂದು ಆಫೀಸ್ ಇದೆ. ಆ ಆಫೀಸ್ಗೆ ಹೋಗಿ ನೀವು ಪೂರ್ತಿ ಡೀಟೇಲ್ ನಿಮ್ಗೆ ಏನು ಬೇಕೋ ಅದನ್ನು ಕೇಳಿದ್ರೆ ಅವ್ರು ಡೀಟೇಲ್ ಪೂರ್ತಿ ಹೇಳ್ತಾರೆ. ಇಲ್ಲ ಅಂತಂದರೆ ನೀವು ನಾನು ಹೇಳೋದು ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಇನ್ನೂ ಒಂದು ಕೆಲಸ ಮಾಡಿ, ಅಲ್ಲೇ ಕಂಪ್ಯೂಟರ್ ಸೆಂಟ್ರಿಗೆ ಹೋಗ್ಬಿಟ್ಟು ಈ ಥರ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದೀವಿ, ಏನೇನು ದಾಖಲಾತಿ ಬೇಕು, ಎಷ್ಟೆಷ್ಟು ಅಮೌಂಟ್ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಬೇಕು ಅನ್ನೋದು ಕೈಪಿಡಿ. ಅಂದರೆ ಒಂದು ಬುಕ್ಲೆಟ್ ಥರ ಬರುತ್ತೆ, ಒಂದು 4-5 ಪೇಜ್ ಇರ್ಬೋದು. ಅವ್ರು ಏನು ಮಾಡಬೇಕು, ಏನೇನು ಕಟ್ಟಬೇಕು, ಏನು ಅಂತ ಅದು ಪೂರ್ತಿ ಡೀಟೇಲ್ ಅಲ್ಲಿ ಕನ್ನಡದಲ್ಲಿದೆ. ಕನ್ನಡ, ಇಂಗ್ಲೀಷ್ ಎರಡಲ್ಲೂ ಇದೆ. ನಿಮ್ಗೆ ಯಾವ್ದು ಬೇಕಾದ್ರೆ ತಗೊಳ್ಬೋದು. ಪ್ರಿಂಟೌಟ್ ತಗೊಂಡ್ರೆ ಒಂದು 10 ರೂಪಾಯಿ 20 ರೂಪಾಯಿ ಪ್ರಿಂಟೌಟ್ ತಗೋತಾನೆ. ತಗೊಂಡು ನೀವು ಓದ್ಕೊಂಡು ನಿಮ್ಮ ಇಷ್ಟ ಬಂದಂಗೆ ಹಾಕ್ಬೋದು. ಮಾತ್ರ ಇದು ವಾಸಸ್ಥಳ ದೃಢೀಕರಣ ಪತ್ರ ಮತ್ತು ಇನ್ಕಮ್ ಕ್ಯಾಸ್ಟು ಇವೆಲ್ಲ ರೆಡಿ ಆಗಬೇಕು ಅಂದರೆ ಪೂರ್ತಿ ನೀವು ತಾಲೂಕು ಆಫೀಸ್ ಕೆಲಸನೇ ಇದು ಜಾಸ್ತಿ ಇರೋದು. ಆದ್ದರಿಂದ ನೀವು ತಾಲೂಕು ಆಫೀಸಲ್ಲೇ ಸ್ವಲ್ಪ ಓಡಾಡಬೇಕಾಗುತ್ತೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಕೆಲವರು ಅಮೌಂಟ್ ಬಗ್ಗೆ ಕೇಳ್ತಾ ಇದ್ದಾರೆ. ಪಕ್ಕಾ ಡೀಟೇಲ್ ಎಷ್ಟಾಗುತ್ತೆ, ಪಕ್ಕಾ ಅಮೌಂಟ್ ಹೇಳಿ ಅಂತ. ಇದು ಗೌರ್ಮೆಂಟ್ ಪ್ರಾಜೆಕ್ಟ್ ಆದ್ದರಿಂದ ಪಕ್ಕ ಇಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಮೌಂಟು. 2 BHK ಮಾತ್ರ 14 ಲಕ್ಷ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಅದೇನು ಹೆಚ್ಚು ಕಮ್ಮಿ ಆಗಿಲ್ಲ. ಬಟ್ 1 BHKಗೆ
ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರು ಸಬ್ಸಿಡಿ ಕೊಡೋದ್ರಿಂದ ಅದು ಪ್ರೈಸಲ್ಲಿ ವೆರಿಯೇಷನ್ ಆಗ್ತಾ ಇರುತ್ತೆ. ಹೋದ ಸರಿ BJP ಸರ್ಕಾರ ಇತ್ತು, ಅವರೊಂದು ಪ್ರೈಸ್ ಹೇಳಿದ್ರು. ಈ ಸತಿ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಅವರೊಂದು ಪ್ರೈಸ್ ಹೇಳ್ತಾ ಇದ್ದಾರೆ. ಇದು ಯಾವಾಗ ಫಿಕ್ಸ್ ಆಗುತ್ತೋ ಗೊತ್ತಿಲ್ಲ, ಬಟ್ ಅದು ಯಾವಾಗ ಫಿಕ್ಸ್ ಆಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಬಟ್ ಫಿಕ್ಸ್ ಅಂತೂ ಆಗುತ್ತೆ, ಬಟ್ ಎಷ್ಟು ಫಿಕ್ಸ್ ಆಗುತ್ತೆ ಅಂತ ಡೀಟೇಲ್ ಹೇಳ್ತಾರೆ ಎಲ್ಲರೂ ಅಲ್ವಾ. ಡೀಟೇಲ್ ಗೊತ್ತಾಗುತ್ತೆ. ನಾನು ಪಕ್ಕ ಡೀಟೇಲ್ ಇಷ್ಟೇ ಆಗುತ್ತೆ ಅಂತ ಗೊತ್ತಾದರೆ ನಾನು ಹೇಳ್ತೀನಿ, ತೊಂದರೆ ಇಲ್ಲ, ನಾನು ವೀಡಿಯೋ ಮಾಡಾಕ್ತೀನಿ. ಬಟ್ ಅವ್ರು ಪಕ್ಕ ಅಷ್ಟು ಹೇಳಿದ್ರು. ಅವಾಗ ಅವರು BJP ಸರ್ಕಾರದವ್ರು ಇದ್ದಾಗ 6 ಲಕ್ಷ ರೂಪಾಯಿ SC STಗೆ, 6.5 ಲಕ್ಷ ಅದರ್ಸ್ಗೆ ಅಂತ ಹೇಳಿದರು. ಬಟ್ ಈಗ ಇವ್ರು ಹೇಳ್ತಾ ಇರೋದು 7,10,000 ರೂಪಾಯಿ SC STಗೆ, 7,60,000 ರೂಪಾಯಿ ಅದರ್ ಕ್ಯಾಸ್ಟ್ಗೆ ಅಂತ ಕಾಂಗ್ರೆಸ್ ಸರ್ಕಾರದವ್ರು ಹೇಳ್ತಾ ಇದ್ದಾರೆ. ಅದರಿಂದ ಗೊಂದಲ ಬೇಡ, ಈಗಲೇನಾಗಲ್ಲ. ನಿಮ್ಮ ಪಾಡಿಗೆ ನೀವು ಅಪ್ಲಿಕೇಶನ್ ಹಾಕಿ ಅವ್ರು ಏನು ಡೆಪಾಸಿಟ್ ಕಟ್ಟಬೇಕು ಅಂತ ಹೇಳಿದರೆ 1 BHKಗಾದರೆ 50,000 ರೂಪಾಯಿ, 2 BHKಗಾದರೆ 3 ಲಕ್ಷ ರೂಪಾಯಿ. ಇದನ್ನು ಕಟ್ಟಿ ಆಮೇಲೆ ಬೇಕಾದರೆ ನೀವು ಅವರು ಎಷ್ಟನ್ನ ಏನು ಕಮ್ಮಿನೇ ಮಾಡ್ತಾರೋ ಜಾಸ್ತಿನೇ ಮಾಡ್ತಾರೋ ಅದು ನನಗೂ ಗೊತ್ತಿಲ್ಲ. ಈಗ ನಾನು ಹಾಕಿದ್ದೀನಿ 1 BHKಗೆ, ಬಟ್ ನನಗೂ ಅದ್ರ ಬಗ್ಗೆ ಅಷ್ಟು ಡೀಟೇಲ್ ಗೊತ್ತಿಲ್ಲ. ಅದೆಲ್ಲ ಮನೆಗಳೆಲ್ಲ ಕಟ್ಟಿ ಕ್ಲಿಯರ್ ಆದಮೇಲೆ ಪಕ್ಕ ಎಲ್ಲರೂ ಫಿಕ್ಸ್ ಮಾಡ್ತಾರೆ. ಫಿಕ್ಸ್ ಮಾಡಿದ್ಮೇಲೆ ಒಂದಲ್ಲ ಒಂದು ಅಮೌಂಟ್ ನಾವು ಕಟ್ಟಲೇಬೇಕಾಗುತ್ತೆ, ಅದನ್ನು ಕಟ್ಟೋಣ ಅಷ್ಟೇ. ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ಸ್.